ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ರೀಸನ್ ಈಗ ತಮ್ಮನೇಲಿ ನೋಡಿದ್ದೀರಾ, ರಿಸಲ್ಟ್ ಬಗ್ಗೆ ಈಗಾಗಲೇ ನಾನು ಗ್ರೂಪಲ್ಲೂ ಕೂಡ ಮೆಸೇಜ್ ಹಾಕಿದ್ದೆ. ಅದು ನೋಡಿಬಿಟ್ಟು ಹುಡುಗರು ಭಾಳಷ್ಟು ಕ್ವಶನ್ ಕೇಳ್ತಾರೆ, ಹೌದಾ ನಿಜನಾ ರಿಸಲ್ಟ್ ಅಂತಂದು. ಹೌದು, ಖಂಡಿತವಾಗಿಯೂ ರಿಸಲ್ಟ್ ಬಂದೇ ಬರ್ತದ. ಯಾರಿಗೆ ಬರ್ತದ ಓಕೆ, ಅದನ್ನು ನಿಮಗೆ ಮೊದಲು ತಿಳ್ಕೊಬೇಕು. ಸರಿ, ರಿಸಲ್ಟ್ ನಿಮಗೆ ಬಿಟ್ಟರು ಈ ಲೇಟ್ ನೈಟ್ ಎಲ್ಲನೂ ಕೂಡ ಚೆಕ್ಔಟ್ ಮಾಡ್ಕೊಂಡಿದ್ದೀರಾ. ಬಟ್ ಎಷ್ಟು ಹುಡುಗರಿಗೆ ತೊಂದರೆ ಏನು ಅನುಭವಿಸ್ತಾ ಇದ್ದಾರೆ ಅಂತಂದರೆ, ಲೈಕ್ ಎಕ್ಸಾಂಪಲ್ ಒಂದು ಕೆಳಗಡೆ ಒಂದು ಮೆನ್ಷನ್ ಮಾಡಿದ್ದಾರೆ ನೋಡಿ, ಅಂತಂದ್ರೆ ಇಲ್ಲಿ ಮೆನ್ಷನ್ ಮಾಡಿದೆ, ತೋರಿಸ್ತೀನಿ ನಿಮ್ಗೆ ಬೇಕಿದ್ರೆ. ಓಕೆ, ಇಲ್ಲಿದೆ ನೋಡಿ, ಕಾಲೇಜಸ್ ಎಕ್ಸಾಮ್ಸ್. ಓಕೆ, ಇಲ್ಲಿ ನೋಡಿ, ಕಾಲೇಜಸ್ ಎಕ್ಸಾಮ್ ಮಾರ್ಕ್ಸ್ ಆರ್ ನಾಟ್ ಆ್ಯಡೆಡ್ ಫಾರ್ ಕ್ಯಾಲ್ಕುಲೇಟ್ SGP ಅಂತ ಬಂದಿದೆ. ಈ ಥರ ಏನಾದರೂ ನಿಮ್ಮ ಒಂದು ರಿಸಲ್ಟ್ ಬಂದಿದ್ದರೆ ಓಕೆ, ಆ್ಯಂಡ್ ಇದು ಒಂದು ಅಲ್ಲದೆ ಮತ್ತೇನಪ್ಪ ಅಂತಂದರೆ ಇಲ್ಲಿ ನಿಮಗೆ ಇಲ್ಲಿ ಬರ್ತದೆ ನೋಡ್ರಿ, ಕೆಲವೊಂದಿಷ್ಟು ಹುಡುಗರಿಗೆ ಲೈಕ್ ಈ ಥರ ಒಂದು ಬಂದಿದ್ದರೆ, ಮತ್ತು ಈಗ 4th ಸೆಮಿಸ್ಟರ್ ಹುಡುಗರು ಕೂಡ ತೊಗೊಂಡಾಗ ಅಲ್ಲೂ ಕೂಡ ಏನಾಗ್ತಿದೆ ಅಂತಂದರೆ ನಿಮಗೆ ಪ್ರೊಫೆಷ್ನಲ್ ವ್ಯಾಲ್ಯೂಸ್ ಮಾರ್ಕ್ಸು ಅಥವಾ ಏನೋ ಒಂದು ಮಾರ್ಕ್ಸ್ ಎರಡು 0 ಅಂತ ಬಂದಿದೆ. ಓಕೆ, ಇಂಥ ಒಂದು ಸ್ಟೂಡೆಂಟ್ಸು ನಿಮಗೆ ಮಾರ್ಕ್ಸ್ ಶೀಟ್ ನೋಡಿದಾಗ ನಿಮ್ದು ಏನೇನೆಲ್ಲ ತಪ್ಪಾಗಿದೆ ನಿಮ್ಮ ಕಾಲೇಜ್ ಕಡೆಯಿಂದ ಅಂತ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಅಂಥ ಒಂದು ಸ್ಟೂಡೆಂಟ್ಸ್ ಮಾತ್ರ, ಎಲ್ಲ ಕಾಲೇಜಸ್ಸು ಕೂಡ ಹಾಗಿಲ್ಲ ಈ ರೀತಿ, ಕೆಲವೊಂದಿಷ್ಟು ಕಾಲೇಜಸ್ಗೆ ಮಾತ್ರ ಆಗಿದೆ, ಆ ಒಂದು ಕಾಲೇಜ್ಗೆ ಮಾತ್ರ ಪರ್ಟಿಕ್ಯುಲರ್ ಆಗಿ ರಿಸಲ್ಟ್ ಬರ್ತಕ್ಕಂಥದ್ದು. ಓಕೆ, ಆ್ಯಂಡ್ ಇನ್ನೊಂದು ಹೇಳೋದಂತಂದರೆ ಕಾಲೇಜ್ ಮೆನ್ಷನ್ ಮಾಡೋದಂತಂದರೆ, ಫಾರ್ ಎಕ್ಸಾಂಪಲ್ ವಿಕ್ಟೋರಿಯಾ ಕಾಲೇಜ್ ಇದೆ. ಆ ವಿಕ್ಟೋರಿಯಾ ಕಾಲೇಜ್ ನೋಡಿದಾಗ ಎಷ್ಟು ಹುಡುಗರದ್ದು ರಿಸಲ್ಟ್ ವಿತ್ ಬಂದೈತೆ. ಓಕೆ, ಇದು ಕಾಲೇಜ್ ಮಿಸ್ಟೇಕ್ ಅಥವಾ ಹುಡುಗರು ಮಿಸ್ಟೇಕ್ ಆಗಿರ್ತದೆ. ಅಂದರೆ ಸೀರಿಯಲ್ ನಂಬರ್ ನಿಮ್ಮದು ಮಾರ್ಕ್ಸ್ನ ಬದಲು ನಿಮ್ಮದು ರಿಜಿಸ್ಟರ್ ನಂಬರ್ ಸ್ವಲ್ಪ ಏನೋ ರಾಂಗ್ ಆಗಿರ್ಬೋದು. ಹಂಗಾಗಿ ಭಾಳಷ್ಟು ಅಂದರೆ ಸುಮಾರು ನಾನು ಕೇಳಿದ ಪ್ರಕಾರ ಒಂದು 80 ಹುಡುಗರು ಏನೋ ಜಾಸ್ತಿನೋ ತಂದಂಗೆ ಆಯಿತು. ರಿಜಿಸ್ಟರ್ ನಂಬರ್ ಏನೋ ಸ್ವಲ್ಪ ಚೇಂಜ್ ಆಗಿರೋ ಕಾರಣ ಅಂದರೆ ವಿತ್ ಬಂದೈತೆ. ಅವ್ರದ್ದು ಕೂಡ ರಿಸಲ್ಟ್ ಬರುತ್ತೆ, ವರಿ ಮಾಡೋ ಅವಶ್ಯಕತೆ ಇರಲ್ಲ. ಮೇ ಬಿ ಅದು ಈಗ ಒಂದು 15 ದಿನ ಟೈಮ್ ತೊಗೊಳ್ತದೆ. ಓಕೆ, ರಿಸಲ್ಟ್ ಅವ್ರದ್ದು ಕೂಡ ಬರ್ತದೆ ಸ್ವಲ್ಪ ಇನ್ನೊಂದು 15 ದಿನದಲ್ಲಿ. ಅಂದರೆ ರಿಸಲ್ಟ್ ಬಂದು ಒಂದು 15 ದಿನದಲ್ಲಿ ಕಾಲೇಜ್ ಪ್ರಿನ್ಸಿಪಲ್ಗೂ ಮತ್ತು ಯೂನಿವರ್ಸಿಟಿಗೆ ಸ್ವಲ್ಪ ನಡುವೆ ಸ್ವಲ್ಪ ಅಂದರೆ ಸ್ವಲ್ಪ ಕಾಂಟ್ಯಾಕ್ಟ್ ಆಗಿಬಿಟ್ಟು ಮಾತುಕತೆ ನಡೆಸೋದು. ಅಂದರೆ ಮಾತುಕತೆ ಅಂತಂದ್ರೆ ಆ ರೀತಿ ಅಲ್ಲ, ಏನೇನಲ್ಲಿ ತಪ್ಪಾಗಿರ್ತದೋ ಅದನ್ನೆಲ್ಲ ಕೂಡ ಸರಿ ಮಾಡಿ ರಿಸಲ್ಟ್ ವಿತ್ ಆದವ್ರಿಗೆ ಸ್ವಲ್ಪ ಲೇಟಾಗಿ ಬರ್ತದೆ. ಈಗ ರಿಸಲ್ಟ್ ಬಂದು ಕೆಲವೊಂದಿಷ್ಟು ತಪ್ಪು ಈ ರೀತಿ ಏನಾದರೂ ಆದಾಗ, ಫಾರ್ ಎಕ್ಸಾಂಪಲ್ ಹೇಳಿದ ಮಾರ್ಕ್ ನೋಡಿರಿ, ಕಾಲೇಜ್ ಎಕ್ಸಾಮ್ಸ್ ಮಾರ್ಕ್ಸ್ ಆರ್ ನಾಟ್ ಆ್ಯಡೆಡ್ ಫಾರ್ ಕ್ಯಾಲ್ಕುಲೇಟಿಂಗ್ SGP. ಈ ರೀತಿ ಏನಾದರೂ ನಿಮಗೆ ಬಂದಿತ್ತಂತಂದರೆ ನಿಮಗೂ ಕೂಡ ರಿಸಲ್ಟ್ ಬರ್ತದೆ. ಅದು ಯಾವಾಗ ಬರ್ತದೆ ಏನು ಅಂತಂದು ನಾನು ಬಿಟ್ಟಾಗ ನಿಮಗೆ ತಿಳಿಸ್ತೀನಿ. ಓಕೆ, ಇದು ವಿತಿನ್ 1 ವೀಕಲ್ಲಿ ಬರ್ತದೆ, ಬರಿಬೇಡ. ಓಕೆ, ಬರಬೇಕಿತ್ತು ಇಷ್ಟೊತ್ತಿಗೆ, ಇನ್ನೂ ಕೂಡ ಬಂದಿಲ್ಲ, ಯಾವಾಗ ಬೇಕಾದ್ರೂ ಬರ್ಬೋದು. ಓಕೆ, ಅವಾಗ ವೆಬ್ಸೈಟ್ ಚೆಕ್ಔಟ್ ಮಾಡ್ಕೊಂತಾರೆ. ಇಲ್ಲಿ ಬಂದ ತಕ್ಷಣ ನಾನು ಕೂಡ ನಿಮ್ಗೆ ವಾಟ್ಸಪ್ ಚಾನಲ್ ತಿಳಿಸ್ತೀನಿ. ಓಕೆ, ಇದಿಷ್ಟು ರಿಸಲ್ಟು. ಇದು ಎಷ್ಟು ಹುಡುಗರು ಕೇಳ್ತಾರೆ. ಓಕೆ, ನಿಮ್ಮದೇನು ಈ ರೀತಿ ಬಂದಿಲ್ಲಪ್ಪ ಅಂತಂದರೆ ನೀವು ಆಳೆ ಬಂದಿದೆ, ನಿಮ್ಮದು ವಾಪಸ್ ಏನು ಚೇಂಜ್ ಆಗೋಲ್ಲ. ಓಕೆ, ಆ್ಯಂಡ್ ಇನ್ನೊಂದು, ನೀವೇನಾದರೂ ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್ ಮಾರ್ಕ್ಸ್ ನಿಮ್ದೆಲ್ಲನೂ ಕೂಡ ಕರೆಕ್ಟಾಗಿ ಪಾಸ್ಔಟ್ ಆಗೋಷ್ಟು ಬಂದಿತ್ತಂದರೆ ನಿಮ್ಮದು ರಿಸಲ್ಟ್ ಯಾವುದೇ ರೀತಿ ಫೇಲ್ ಆಗೋಲ್ಲ. ಓಕೆ, ಹೇಳಿದೆ ನಾನು, ಥಿಯರಿ ಮತ್ತು ಪ್ರಾಕ್ಟಿಕಲ್ ಮಾರ್ಕ್ಸ್ ಏನೂ ಕೂಡ ಕರೆಕ್ಟು ಎಲ್ಲನೂ ಕೂಡ ಬಂದಿತ್ತಂದರೆ ನಿಮ್ಮದು ಎಕ್ಸಾಮ್ ಕಡೆಯಿಂದ, ನಿಮ್ಮ ಕಾಲೇಜ್ ಕಡೆಯಿಂದ ಯಾವುದೇ ರೀತಿ ಫೇಲ್ ಮಾಡಲ್ಲ ಅವರು. ಓಕೆ, ಥಿಯರಿ ಪಾಸ್ ಆಗಿತ್ತು ಆ್ಯಂಡ್ ಆಯ್ತಂದ್ರೆ ಆಟೋಮೆಟಿಕ್ಲಿ ಪ್ರಾಕ್ಟಿಕಲ್ ಕೂಡ ಪಾಸ್ ಮಾಡಿರ್ತಾರೆ ನಿಮ್ಮ ಕಾಲೇಜಲ್ಲಿ. ಸೊ ಹಂಗಾಗಿ ಪಾಸ್ ಆಗ್ತೀರಾ. ಓಕೆ, ಅದನ್ನು ಬಿಟ್ಟು ಈಗಾಗಲೇ ಥಿಯರಿ ಫೇಲ್ ಆಗಿತ್ತಪ್ಪ ಅಂತಂದರೆ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಕೊಬೇಡ್ರಿ. ಥಿಯರಿ ಭಾಳಷ್ಟು ಮಾರ್ಕ್ಸಿಂದ ಫೇಲ್ ಆಗಿ ಮತ್ತೆ ರಿಸಲ್ಟ್ ಪಾಸ್ ಆಗ್ತೀನಿ ಏನೋ ಅಂತ ಅಂದ್ಕೊಂಡಿತ್ತಂದರೆ ನೀವು ರಿಸಲ್ಟ್ ಬಿಟ್ಟರು ಕೂಡ ನಿಮ್ಮ ಥಿಯರಿ ಮಾರ್ಕ್ಸ್ ಅಷ್ಟೇ ಇರ್ತದೆ. ಓಕೆ, ಸರಿ, ಇದಿಷ್ಟು ನಿಮ್ಮದು ಒಂದು ಅಪ್ಡೇಟು, ಸಿಕ್ಕ ಅಪ್ಡೇಟು. ಇನ್ನೇನಾದರೂ ಅಪ್ಡೇಟ್ ಬಂದರೆ ತಿಳಿಸ್ತೀನಿ. ವಾಟ್ಸಪ್ ಚಾನಲ್ ಜಾಯ್ನ್ ಆಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.